ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಮೋನು ನಂದು ವಾಲ್ಸ್ಗೆ ಸ್ವಾಗತ. ನಾವು ಈಗ ತುಂಬ ಮೃದುವಾಗಿ ಅಷ್ಟೇ ಪರ್ಫೆಕ್ಟಾಗಿ ಮದುವೆ ಮನೆಯ ಶೈಲಿಯಲ್ಲಿ ಕೇಸರಿ ಬಾತ್ ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಬಾಣಲೆಯನ್ನು ಇಡಿ. ನಂತರ ಅದರಲ್ಲಿ 3 ಸ್ಪೂನ್ ಎಣ್ಣೆ, 3 ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ಳಿ. ಬಿಸಿಯಾದ ಮೇಲೆ ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ ಹಾಕಿ ಹುರಿಯಿರಿ. ನಂತರ ಇದನ್ನು ಒಂದು ಪ್ಲೇಟಿನಲ್ಲಿ ಎತ್ತಿಟ್ಟುಕೊಳ್ಳಿ. ಈ ಬಿಸಿಯಾದ ತುಪ್ಪ ಮತ್ತು ಎಣ್ಣೆಯ ಮಿಶ್ರಣವನ್ನು ಒಂದು 3 ಸ್ಪೂನಿನಷ್ಟು ಎತ್ತಿಟ್ಟುಕೊಳ್ಳಿ. ಮತ್ತೆ ಅದೇ ಬಾಣಲೆಯಲ್ಲಿ 1 ಕಪ್ ಮೀಡಿಯಂ ರವೆಯನ್ನು ಹಾಕಿ ಹುರಿಯಿರಿ. ರವೆ ಕಂದು ಬಣ್ಣಕ್ಕೆ ತಿರುಗಿ ಘಮಘಮ ಸುವಾಸನೆ ಬರುತ್ತದೆ. ಆಗ ಇದನ್ನು ಸಹ ಬೇರೆ ಒಂದು ತಟ್ಟೆಯಲ್ಲಿ ಎತ್ತಿಟ್ಟುಕೊಳ್ಳಿ. ಅದೇ ಬಾಣಲೆಗೆ 3 ಕಪ್ ನೀರನ್ನು ಹಾಕಿ ಸ್ವಲ್ಪ ಕೇಸರಿ ಬಣ್ಣವನ್ನು ಸೇರಿಸಿ. ಏಲಕ್ಕಿ ಪುಡಿಯನ್ನು ಸೇರಿಸಿ. ನೀರು ಚೆನ್ನಾಗಿ ಬಿಸಿಯಾದ ನಂತರ ಹುರಿದ ರವೆಯನ್ನು ನಿಧಾನವಾಗಿ ಹಾಕಿಕೊಳ್ಳಿ. ಒಂದು ಗಂಟಿಲ್ಲದ ಹಾಗೆ ತಿರುಗುತ್ತಾ ಇರಿ. ನಂತರ ಹುರಿದ ದ್ರಾಕ್ಷಿ ಗೋಡಂಬಿಯನ್ನು ಹಾಕಿಕೊಳ್ಳಿ. ಇದು ಗಟ್ಟಿಯಾಗುತ್ತಾ ಬರುತ್ತದೆ. ಒಂದು ಕಪ್ ಸಕ್ಕರೆಯನ್ನು ಹಾಕಿಕೊಳ್ಳಿ. ನಿಮಗೆ ಇನ್ನೂ ಸಿಹಿ ಹೆಚ್ಚಿಗೆ ಬೇಕೆಂದರೆ ಇನ್ನೂ 1/4 ಕಪ್ಪಿನಷ್ಟು ಸಕ್ಕರೆಯನ್ನು ಸೇರಿಸಿಕೊಳ್ಳಿ. ನಂತರ ಇದು ತೆಳ್ಳಗೆ ಆಗುತ್ತದೆ. ಹಾಗೆ ತಿರುಗುತ್ತಾ ಇರಿ, ಮತ್ತೆ ಗಟ್ಟಿಯಾಗುತ್ತಾ ಬರುತ್ತದೆ. ಕೊಂಡಂತಹ ಎಣ್ಣೆ ಮತ್ತು ತುಪ್ಪದ ಮಿಶ್ರಣವನ್ನು ಹಾಕಿಕೊಳ್ಳಿ. ಇದನ್ನು ಒಂದು ಸರ್ವಿಂಗ್ ಬೌಲಿನಲ್ಲಿ ಹಾಕಿಕೊಂಡು ಸರ್ವ್ ಮಾಡಿಕೊಳ್ಳಿ. ನೋಡಿದಿರಲ್ಲ, ಕೇಸರಿ ಬಾತು ಎಷ್ಟು ಪರ್ಫೆಕ್ಟಾಗಿ ಅಷ್ಟೇ ಮೃದುವಾಗಿ ಮಾಡುವ ವಿಧಾನವನ್ನು ನೋಡಿದಿರಲ್ಲ. ನನ್ನ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಒಂದು ಶೇರ್ ಮಾಡಿ. ಧನ್ಯವಾದಗಳು.